ಅದರೊಂದಿಗೆ ಈ ಪುಸ್ತಕವನ್ನು ಅವರು ಮುಗಿಸ್ತಾರೆ ಅಂದರೆ ಇದು ಅಂತ್ಯವಲ್ಲ ಆರಂಭ ಅಂತ. ಧುರಂಧರ್ 3 ಆ ಥರ ಈ ಪುಸ್ತಕ ಇದು. ಮತ್ತೆ ಈ ಹಿಂದೂಗಳಲ್ಲಿ ನೀವೆಷ್ಟೇ ಕೊಂದರೂ ಒಬ್ರು ಸಾವರ್ಕರ್ ಬರ್ತಾರೆ, ಒಬ್ರು ಗೋಡ್ಸೆ ಬರ್ತಾರೆ, ಒಬ್ರು ತಿಲಕರು ಬರ್ತಾರೆ, ಒಬ್ರು ವಿನೋಬಾವೆ ಬರ್ತಾರೆ. ಎಷ್ಟು ಕೊಂದ್ರು ಕಾಶ್ಮೀರದಲ್ಲಿ ಎಷ್ಟು ಕೊಂದ್ರು ಕೂಡ ಒಬ್ಬ ಉದ್ಭಟ, ಒಬ್ಬ ಲಲ್ಲಟ, ಒಬ್ಬ ಶ್ರೀಶಂಕುಕ, ಒಬ್ಬ ಅಭಿನವ ಗುಪ್ತಪಾದ ಬರ್ತಾನೆ ಇರ್ತಾರೆ. ಯಾಕೆ ಅಂದರೆ ಜ್ಞಾನಕ್ಕೆ ಸಾವಿಲ್ಲ. ಪುಸ್ತಕದ ಬಗ್ಗೆ ಈಗಾಗಲೇ ಮಿತ್ರರಾದ ಪಡ್ಕೆಯವರು ಹೇಳಿದ್ದಾರೆ, ಜ್ಞಾನಕ್ಕೆ ಸಾವಿಲ್ಲ. ಯಹೂದಿಗಳನ್ನು ಯಾಕೆ ಕಂಡ್ರೆ ಅಷ್ಟು ಲವ್ ಹೇಟ್ ರಿಲೇಷನ್ಶಿಪ್ಪು ಕ್ರಿಶ್ಚಿಯನ್ಸ್ಗೆ ಅಥವಾ ಅಮೇರಿಕನ್ಸ್ಗೆ ಅಥವಾ ಇಂಗ್ಲೆಂಡವ್ರಿಗೆ? ಪ್ರಪಂಚಕ್ಕೆಲ್ಲ ಡೆಮಾಕ್ರಸಿ ಹೇಳೋ ಇಂಗ್ಲೆಂಡವರು ಅವ್ರಿಗೆ ದೇವರು ಹೇಳಿದ ಹಾಲಿನ ಹೊಳೆ, ನೀವು ಜೇನಿನ ಮಳೆ ಎಲ್ಲ ಬರುವ ರಾಜ್ಯ ಕೊಡೋದಾದ್ರೆ ಇಂಗ್ಲೆಂಡ್ ಪಕ್ಕದಲ್ಲೇ ಕೊಡ್ಬೋದಿತ್ತಲ್ಲ. ಅಲ್ಲೇ ಅವ್ರದ್ದೇ ಕೌಂಟಿಗಳು, ಹಳ್ಳಿಗಳಿತ್ತಲ್ಲ. ಡೌನ್ ಇನ್ ಲಂಡನ್ ಇನ್ ಪ್ಯಾರಿಸ್ ಅಂತ ಬರೀತಾರಲ್ವ ಜಾರ್ಜ್ ಆರ್ವೆಲ್ ಪುಸ್ತಕ, ಅಲ್ಲೇ ಕೊಡ್ಬೋದಾಗಿತ್ತಲ್ಲ. ಅವರು ಮರುಭೂಮಿಯಲ್ಲಿ ಯಾಕೆ ಕೊಟ್ಟರು ಅಂದರೆ ಸುತ್ತ ಕಿಕ್ಕಿರಿದಿರುವಂತಹ ಔರಂಗಜೇಬುಗಳು, ಅಫ್ಜಲ್ ಖಾನ್ಗಳಿಂದ ಕೂಡಿರುವಂತಹ ಸಾಬು ದೇಶಗಳು. ಅವ್ರ ಮಧ್ಯದಲ್ಲಿ ಈ 1 ಕೋಟಿಗೂ ಕಮ್ಮಿ ಇರುವಂತ, ಆಗ ಇನ್ನೂ ಕಮ್ಮಿ ಇತ್ತಲ್ಲ ಜನಸಂಖ್ಯೆ, ಅಲ್ಲಿ ಹಾಕಿದ್ರು. ಅಂದ್ರೆ ಅದು ಮುಂಚೆ ಹಿಟ್ಲರ್ ಕಾಲದಲ್ಲಿ ಮಾಡಿದ್ದು. ಅದು ಹಾಲೋಕಾಸ್ಟ್ ಪಾರ್ಟ್ 1. ಈ ವಿಶ್ವಸಂಸ್ಥೆಯ ಆಧಾರವಾಗಿ ಇಟ್ಕೊಂಡು ಇವತ್ತಿನ ತನಕ ಮಾಡ್ತಾ ಇರೋದು ನಿಧಾನವಾದ ಹಾಲೋಕಾಸ್ಟ್. ನಿಧಾನಕ್ಕೆ ಬೇಯಿಸೋದು. ತಂದೂರಿ ಶರ್ಮಾ ಕೇಸ್ ಅಂತ ಒಂದಾಗಿತ್ತು, ನಾವು ಕಾಲೇಜಲ್ಲಿ ಇದ್ದಾಗ ನೆನಪಿರ್ಬೋದು. ತಂದೂರಿ ತರ ಅವ್ರನ್ನ ಬೇಯಿಸಿದ್ದವರು, ತಂದೂರಿ ಶರ್ಮಾ ಅಂತ ಅವ್ರ ಹೆಸರು. ಹುಡುಗಿನ ತಂದೂರಿ ತರ ಬೇಯಿಸಿದ್ದ, ತಂದೂರಿ ಚಿಕನ್ ತರ. ಆ ಥರ ನಿಧಾನಕ್ಕೆ ಬೇಯಿಸೋದು. ಭಾರತದಲ್ಲಿ ಬ್ರಾಹ್ಮಣರು ಜಗತ್ತಿನಲ್ಲಿ ಯಹೂದಿಗಳು ಹೇಗೋ ಹಾಗೆ. ಇದು ನಾನು ಹೇಳಿದ ಮಾತಲ್ಲ, ರವಿ ಚಕ್ರವರ್ತಿ ಅದನ್ನು ನಾನು ಎಂಡೋರ್ಸ್ ಮಾಡಿ ಹೇಳ್ತೀನಿ. ನೀವೇನೇ ವೇದ ಓದಿ, ಏನೇ ಶಾಸ್ತ್ರ ಕಲೀರಿ, ಏನೇ ನಾಸಾ ಕಂಪ್ಯೂಟರ್ ಮಾಡಿ, ಸಮಾಜ ಏನು ಹೇಳೋದು ಅಂದರೆ ದೊಡ್ಡ ದೊಡ್ಡ ಕುಲಪತಿಗಳಿಂದ ಹಿಡಿದು ಈಗ ಅಧಿಕಾರದಲ್ಲಿ ಇರುವಂಥ ನಮ್ಮ ದೇಶದ ಅತ್ಯಂತ ದೊಡ್ಡ ಏನು ಹೇಳ್ತಾರೆ ಜನಸೇವಕರ ಹುದ್ದೆಯಲ್ಲಿರೋ ತನಕ ಹೇಳ್ತಾ ಇರೋ ಮಾತೇನು ಅಂತ ಹೇಳಿದ್ರೆ, ಸಾವಿರಾರು ವರ್ಷಗಳಿಂದ ನೀವು ಈ ಸಮಾಜವನ್ನು ಶೋಷಣೆ ಮಾಡೋದು. ಒಂದು ದಾಖಲೆ ಕೊಡಿ ಅಂದರೆ ದಾಖಲೆ ಇಲ್ಲ ಅದಿದೆ, ಅದು ಸಾವಿರಾರು ವರ್ಷಗಳಿಂದ ನೀವು ಮಾಡಿದ್ದೀರಾ. ಈ ನೆರೇಷನ್ ಬಂದಿರೋದು ಎಲ್ಲಿಂದ ಅನ್ನೋದನ್ನ ಇತ್ತೀಚೆಗೆ ಒಂದು ವಿಡಿಯೋನ ರಾಮೇಶ್ವರ ಮಿಶ್ರ ಪಂಕಜ್ ಅವರು ಹೇಳಿದರು. ಇಂಡಿಯನ್ ಬಹಳ ದೊಡ್ಡ ಸ್ಕಾಲರ್. 1000 ವರ್ಷಗಳಿಂದ ಈ ನೆರೇಷನ್ ಅನ್ನ ಕ್ರಿಶ್ಚಿಯನ್ಸು ಯುರೋಪಲ್ಲಿ ಬಿತ್ತಲು ಶುರು ಮಾಡಿದ್ರು. ಅಲ್ಲಿ ಯಾವುದೋ ಒಂದು ಇಂಡಿಜಿನಸ್ ಕಮ್ಯುನಿಟಿ ಇರುತ್ತೆ. ಈಗ ಅಲ್ಲಿ ಯಾರೋ ಒಬ್ರು ಸ್ಲಾವಿಕ್ ಇರ್ತಾರೆ, ವೈಕಿಂಗ್ಸ್ ಇರ್ತಾರೆ, ಅಥವಾ ಇನ್ನೊಬ್ರು ಯಾರೋ ಆಂಗ್ಲೋ ಸ್ಯಾಕ್ಸನ್ ಇಂತ ಮುಂಚೆ ಯಾರೋ ಇರ್ತಾರೆ. ಅವ್ರನ್ನ ತಗೊಂಡು ಅವರಲ್ಲಿ ಬುದ್ಧಿವಂತರು, ವೈದ್ಯರು, ಇನ್ಯಾರೋ ಹಸ್ತಕೃತಿ ಮಾಡೋರು, ಶಿಲ್ಪ ಮಾಡೋರು, ಅವ್ರ ದೇಶದ ಏನೋ ಒಂದು ಇರುತ್ತೆ, ಅದನ್ನ ಮಾಡೋರನ್ನ ನಿಮ್ಮಿಂದನೇ ಹಾಳಾಗ್ತಾ ಇರೋದು. ಹಾಗಾಗಿ ನೀವು ಐ ಆಮ್ ದಿ ಗೇಟ್, ನಾನೇ ಬಾಗಿಲು, ನನ್ನ ಹತ್ರ ಬನ್ನಿ ಅಂತ ಬೈಬಲ್ ಹಂಚೋರು. ಈ ಥರದ್ದನ್ನ ಉದ್ದಕ್ಕೂ ಮಾಡ್ಕೊಂಡು ಬಂದರು. ಅವರೊಂದು ಪದ ಅವಾಗ ಇಟ್ಸ್ ಎ ಪ್ರಾಜೆಕ್ಟ್ ಅಂತ ಬಳಸಿದ್ರು. ವಿಕ್ರಮ್ ಬಹಳ ಸರಿಯಾದಂಥ ಪದ. ಪ್ರಪಂಚದಲ್ಲಿ ಯಾರು ಸ್ವತಂತ್ರವಾಗಿ ಬದುಕ್ತಾರೆ, ಆತ್ಮನಿರ್ಭರವಾಗಿರ್ತಾರೆ, ಅವರನ್ನ ಮುಖ್ಯ ತಿನ್ನೋದಕ್ಕೆ ಜಗತ್ತಿನ ಉಳಿದ ಜಾತಿಗಳು, ಸಮುದಾಯಗಳು ಕಾಯ್ತಿರ್ತವೆ. ಇದು ಜಗತ್ತಿನ ಬರ್ಬರ ಇತಿಹಾಸ. ಇಲ್ಲಿ ಯಾರು ಬಚಾವಾಗ್ತಾರೋ ಅವರ ಕಾಂತಿ, ಆಕರ್ಷಣೆ, ಸೌಂದರ್ಯ, ದೈಹಿಕ ಸೌಂದರ್ಯ ಮಾತ್ರ ಅಲ್ಲ, ಭೌತಿಕ ಸೌಂದರ್ಯ ಎಲ್ಲವೂ ಜಗತ್ತಲ್ಲಿ ಜಾಸ್ತಿ ಆಗುತ್ತೆ. ಮತ್ತು ಅವ್ರ ಮೇಲೆ ಅಟ್ಯಾಕ್ ಆಗುವ ಮುಂದಿನ ಪಾಸಿಬಿಲಿಟಿಗಳು ಕೂಡ ಸಾಧ್ಯ ಆಗುತ್ತೆ. ಅದು ಮೋದಿ ಆದರೂ ಅಷ್ಟೇ, ನೆಹರು ಆದರೂ ಅಷ್ಟೇ. ಮೋದಿಯನ್ನು ನಮ್ಮ ಸೋದರ ಮಾವ ಆಗ UCC ಕಾನೂನುಗಳನ್ನು ನಾವು ತಂದಿರೋದು ನೋಡಿದ್ರೆ ನಾಚಿಕೆ ಆಗಬೇಕು. ಧರ್ಮೇಂದ್ರ ಪ್ರಧಾನ್ ಮಾಡಿರೋದು UGC ಹೆಸರಿನಲ್ಲಿ ಮಾಡ್ತಾರೆ. UCC ಅಲ್ಲ, UGC ಬಗ್ಗೆ ಮಾಡ್ತಾರೆ. ನೋಡ್ಬೋದು, ಯಾರು ಮಾಡಿದ್ರು ಅಷ್ಟೇ. ಭಾರತದಲ್ಲಿ ವರ್ಣ ಅನ್ನುವುದು ಹಳೆ ಕಾಲದಲ್ಲಿತ್ತು. ಜಾತಿಗಳನ್ನ ಪಂಡಿತರು ಸೃಷ್ಟಿ ಮಾಡಿದ್ರು ಅಂತ ಒಂದು ಹಿಂದೂ ಸಂಘಟನೆಯ ಮುಖಂಡರು ಹೇಳ್ತಾರೆ. ಅಂದ್ರೆ ಅಪಾಯ ಕೇವಲ ಮುಸಲ್ಮಾನ ಚಿಂತಕರಿಂದ ಇಲ್ಲ. ಅನ್ಯಾಯಗಳು ಕೇವಲ ಕಾಂಗ್ರೆಸ್ನವರು ಅಥವಾ ಇವರಿಂದ ಮಾತ್ರ, ಕ್ರಿಶ್ಚಿಯನ್ರಿಂದ ಅಥವಾ ಕಮ್ಯುನಿಸ್ಟ್ ಪಾರ್ಟಿಯಿಂದ ಮಾತ್ರ ಆಗಿಲ್ಲ. ನಾವೇ ಹಿಂದೂಗಳ ರಕ್ಷಕರು ಅಂತ ಹೇಳಿಕೊಂಡ್ರು ಠೇಕೆದಾರರಿಂದನೂ ಆಗ್ತಾ ಇದೆ. ಇದು ನಾನು ಅನೇಕ ಸತಿ ಹೇಳಿದ್ದೀನಿ, ಮುಂದೆನೂ ಹೇಳೋದು ನಾನು. ಹಾಗಾಗಿ ಚಿಪ್ಪಾವನ ಬ್ರಾಹ್ಮಣರ ಮೇಲೆ ಆಗಿರುವಂಥ ಅನ್ಯಾಯಗಳನ್ನ, ಕಾಶ್ಮೀರ ಪಂಡಿತರ ಮೇಲೆ ಆಗುವ ಅನ್ಯಾಯಗಳನ್ನ ನೋಡಿಕೊಂಡು ಸಮಯ ಸಂದರ್ಭ ಸರಿ ಇದ್ರೆ ಮಾತಾಡೋದು, ಇಲ್ಲ ಅಂದ್ರೆ ತಪ್ಪಿಸ್ಕೊಂಡು ಹೋಗೋದು. ಇದನ್ನ ಕೂಡ ಹಿಂದೂ ಸಮಾಜದಲ್ಲಿ ಅನೇಕರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ನೀವು ಕಾನ್ಸ್ಟಿಟ್ಯೂಷನ್ ನಲ್ಲಿ ಏನೇ ತಿದ್ದುಪಡಿ ಮಾಡಿ ಆರ್ಟಿಕಲ್ 317 ಮಾಡಿದ್ರು ಒಬ್ಬನೇ ಒಬ್ಬ ಕಾಶ್ಮೀರಿ ಬ್ರಾಹ್ಮಣ ಇವತ್ತು ಹೋಗಿ ಕಾಶ್ಮೀರದಲ್ಲಿ ಮನೆ ಮಾಡ್ಕೊಳಕ್ಕಾಗಿಲ್ಲ. ಇದು ವಾಸ್ತವ ಇದೆ. 13 ವರ್ಷ ಯಾರು ಕೇಂದ್ರ ಸರ್ಕಾರ ಆಳಿದ್ದಾರೆ, ಅವ್ರನ್ನ ನಾನು ಕಕ್ಷಿದಾರರನ್ನು ಅವ್ರನ್ನ ಕಟ್ಟಗಟ್ಟೆ ನಿಲ್ಲಿಸಿ ಮಾತಾಡ್ತಾರೆ. ನೆಹರು ಬೈಯಕ್ಕೆ ಚೆನ್ನಾಗಿರುತ್ತೆ, ಇಂದಿರಾ ಗಾಂಧಿ ಬೈಯಕ್ಕೆ ಚೆನ್ನಾಗಿರುತ್ತೆ, ಹಡಗರನ್ನೆಲ್ಲ ಬೈಬೋದು. ಈಗಿರೋರನ್ನ ವೈಟು ಸ್ಪೇರ್ ಬೇಕು.
ಏನೂ ಆಗ್ಬೇಕಾಗಿಲ್ಲ ನಮಗೆ. ಒಲುಮೆಯ ಕೂಟಕ್ಕೆ ಹಾಸಿನ ಹಂಗೇಕೆ ಅಂತ ಅಲಮಪ್ರಭು ಹೇಳ್ತಾರೆ. ಸತ್ಯ ದಾರಿಯಲ್ಲಿ ಹೋಗೋರಿಗೆ ಯಾರನ್ನೂ ಹೆದರೋ ಅವಶ್ಯಕತೆ ಇಲ್ಲ. ಈ ದಾರಿನಲ್ಲಿ ಹೋದವರು ಸಾವರ್ಕರು, ಚಾಪೇಕರು, ಫಡ್ಕೆ, ನಾಥೂರಾಮ್ ಗೋಡ್ಸೆ, ಉದ್ದಕ್ಕೂ ಕೂಡ ಇದೊಂದು ಬರೆದಿರ್ತಕ್ಕಂಥ ದೇವರನ್ನ ಕ್ರಿಕೆಟರು. ಇದೊಂದು ಹೇಳಿ ನನ್ನ ಮಾತನ್ನು ನಾನು ಮುಗಿಸ್ತೀನಿ, ಯಾಕೆಂದ್ರೆ ಸಾಕಷ್ಟು ದೀರ್ಘ ಅವ್ರು ಹೇಳಿದ್ದಾರೆ. ಏನಿದು ಸ್ಕೀಮು? ವೈ ಬ್ರಾಹ್ಮಿನ್ಸ್, ಆಲ್ವೇಸ್ ವೈ ಬ್ರಾಹ್ಮಿನ್ಸ್. ಯಾಕೆ ಅಂತ ಹೇಳಿದ್ರೆ ಅವರಲ್ಲಿ ಸಾಧಲ್ಲಿ ಒಂದು ಗಾಜಿ ಅಂತ ಒಂದು ಕಾನ್ಸೆಪ್ಟ್. ಇಷ್ಟು ಜನ ಬ್ರಾಹ್ಮಣರನ್ನು ಕೊಂದ್ರೆ ಇಷ್ಟು ತೂಕದಷ್ಟು ಅಥವಾ ಗ್ರಾಮ್ನಷ್ಟು ಜನಿವಾರವನ್ನು ಸಂಗ್ರಹ ಮಾಡಿದ್ರೆ ಅವ್ರು ಗಾಜಿ ಆಗ್ತಾರೆ. ಈಗಲೂ ನೀವು BTM ಜಯದೇವ ಆಸ್ಪತ್ರೆ ಹತ್ರ ಹೋದ್ರೆ ಅಲ್ಲೊಂದು ಅಂಗಡಿ ಇದೆ, ಚಪ್ಪಲಿ ಅಂಗಡಿ ಇದೆ, ಅದಷ್ಟು ಗಾಜಿ ಅಂತ. ಬೆಂಗಳೂರಿನಲ್ಲಿ ಈಗಲೂ ಇದೆ, ಇದೇ ಕಾನ್ಸ್ಟಿಟ್ಯೂಷನ್ ಒಳಗಡೆ ಇದೆ. ಯಾರು ಬಿಟ್ಟರು? ಯಾಕೆಂದ್ರೆ ನಮಗೆ ಉರ್ದು ಶಬ್ದನೇ ಬರಲ್ಲ, ಅರಬ್ಬಿ ಶಬ್ದನೇ ಬರಲ್ಲ, ನಮ್ಮ ಅಜ್ಞಾನ ಅಷ್ಟೇ. ಇದು ಒಂದು ಪಾಯಿಂಟ್, ಇದು ಕಂಟಿನ್ಯೂ ಆಗ್ತಾ ಇದೆ. ಕ್ರೈಸ್ತರ ದೃಷ್ಟಿಯಿಂದನೂ ಅಷ್ಟೇ. ಇದನ್ನೆಲ್ಲ ಪುರೋಹಿತಶಾಹಿ ಅಂತ ಕರೆದು ಅವರು ಕೂಡ ಇದೇ ಕೆಲಸವನ್ನ ಕ್ರಿಶ್ಚಿಯನ್ ಮಿಷನರಿಗಳು ಅವ್ರು ಹಾಲೋಕಾಸ್ಟ್ ಥರ ಮಾಡೋಕ್ಕಾಗದಿದ್ರು ಗೋವಾ ಇಂಪೋಸಿಷನ್ ಒಂದು ಬಿಟ್ಟರೆ ಮಿಕ್ಕಿದ ಕಡೆ ಇದೇ ಕೆಲಸವನ್ನು ಮಾಡಿಕೊಂಡು ನಮಗೆ ನಮ್ಮ ರಾಮ ಕೃಷ್ಣ ದೇವರು ಪುರಾಣ ಶಾಸ್ತ್ರ ಎಲ್ಲರ ಬಗ್ಗೆ ನಮಗೆ ತಮಾಷೆ. ಯಾಕೆ ಜನಿವಾರ ಹಾಕೊಳ್ಳೋದು ಅಂದ್ರೆ ಸ್ವಲ್ಪ ಬೆನ್ನು ಕಡಿಯುತ್ತಲ್ಲ ಬೇಸಿಗೆನಲ್ಲಿ, ಅದನ್ನು ಕೆಡ್ಕೊಳ್ಳೋಕ್ಕೆ ಬ್ರಾಹ್ಮಣರು ಹೇಳೋದು ನಾವು ಕೇಳಿದ್ದೀವಿ. ನಮ್ಮನ್ನು ನಾವೇ ಅಪಹಾಸ್ಯ ಮಾಡ್ಕೊಳ್ಳಲ್ವಾ? ಸಿನಿಮಾಗಳೆಲ್ಲ ತೋರಿಸ್ತಾರೆ. ಒಂದು ಊರಿನಲ್ಲಿ ಏನಾದ್ರು ಒಂದು ಅನ್ಯಾಯ ಆಯಿತು ಅಂದರೆ ಒಂದು ಅನಾಥ ಶಿಶು ಇದ್ರೆ ಅದು ನಮ್ಮ ಮುಸ್ಲಿಂ ಸೂಫಿ ಕಾಪಾಡ್ತಾನೆ, ಇಲ್ಲ ಅಂದರೆ ಒಂದು ಚರ್ಚ್ಗೆ ಹೋಗ್ತಾರೆ. ಅಮಿತಾಬ್ ಬಚ್ಚನ್ ಬಿಲ್ಲೆ ಹಾಕೊಳ್ಳೋದು ಬಹಳ ಫೇಮಸ್ ಆಗಿರೋ ಸಿನಿಮಾ ಇದೆಯಲ್ಲ ಕೂಲಿನಲ್ಲಿ, ಆ ಥರ. ಆಮೇಲೆ ಆ ಊರಿನಲ್ಲಿ ಅನ್ಯಾಯ ಮಾಡೋನೆಲ್ಲ ಯಾವಾಗಲೂ ಜುಟ್ಟು ಜನಿವಾರ ಇರೋನೇ ಆಗಿರ್ತಾನೆ. ಸ್ಟ್ಯಾಂಡರ್ಡ್ ಇದು. ಹಿಂದಿ ಸಿನಿಮಾಗಳನ್ನು ತಗೊಳ್ಳಿ, ಕನ್ನಡ ಸಿನಿಮಾ, ಇದು ಉದ್ದಕ್ಕೂ ಕೂಡ ಯಾರ್ಯಾರು ಸಿನಿಮಾ ಕಥೆಗಳನ್ನು ಬರೆದ್ರು, ಸ್ಕ್ರಿಪ್ಟ್ಗಳನ್ನು ಬರೆದ್ರು, ಹಾಡುಗಳನ್ನು ಬರೆದ್ರು, ಅದನ್ನು ಮಾಡಿಕೊಡ್ತಾರೆ. ಇದರ ಒಂದು ಜ್ವಲಂತವಾದ ಟರ್ನಿಂಗ್ ಪಾಯಿಂಟ್ ಕಾಣಿಸೋದು ಈ 48ರ ಬ್ರಾಹ್ಮಣರ ರಭೇದ. ಅದು ಏನಪ್ಪಾ ಅಂದ್ರೆ ಒಂದು ಬೇರೆ ಡೈರೆಕ್ಷನ್ ಇಂದ ಉದಾಹರಣೆ ಕೊಟ್ಟು ಮುಗಿಸ್ತೀನಿ. ಸಾವರ್ಕರ್ ಅವರ ಮತ್ತು ನೇತಾಜಿಯವರ ಬಹಳ ದೊಡ್ಡ ಫಾಲೋಯರ್ಸ್ ಅಲ್ಲಿ TN ವೋಕ್ ಒಬ್ರು. ಆಮೇಲೆ ಬಹಳ ಜನ ಅವರ ತಮಾಷೆ ಮಾಡಿದ್ರು, ಇತಿಹಾಸದಲ್ಲಿ ಏನು ಬರಲ್ಲ, ತಾಜ್ ಮಹಲ್ನ ಅವ್ರು ಕಂಡಿದ್ದೆಲ್ಲ ಶಿವ ದೇವಸ್ಥಾನ ಅಥವಾ ಹಿಂದೂ ದೇವಸ್ಥಾನ ಅಂತ ಕರೀತಾರೆ ಇತ್ಯಾದಿ ಬಗ್ಗೆ ಹೇಳಿದ್ರು. ಅವರು ತಾಜ್ ಮಹಲ್ ಅಂದ್ರೆ ಅದು ತೇಜೋ ಶಿವಾಲಯ ಅಂತೆಲ್ಲ ಅವ್ರು ಆಗಲೇ ಬರೆದಿದ್ರು. ತುಂಬಾ ಜನ ಒಪ್ಪಲ್ಲ, ಸೀತಾರಾಮ್ ಗೋಯಲ್ ಕೂಡ ಅವ್ರನ್ನ ಒಪ್ಪಲ್ಲ, ಅದು ಬೇರೆ ವಿಷಯ. ಆದ್ರೆ ಅವ್ರು ಹೇಳಿದ್ರಲ್ಲಿ ಪಾಯಿಂಟ್ ಇದೆ. ಖಂಡಿತ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವ್ರು ಕೆಳಗಡೆ ಇರೋ 70+ ಕೊಠಡಿಗಳದ್ದು ರಿಪೋರ್ಟ್ ಕೊಡ್ಲಿ. ಗೌರ್ಮೆಂಟ್ ಆಫ್ ಇಂಡಿಯಾ AS ಅದನ್ನ ಯಾಕೆ ಕೊಡ್ತಿಲ್ಲ? ಎಲ್ಲವೂ ಖಾಲಿ ಇರೋದಾದ್ರೆ ಕೊಡ್ಲಿ. ಇನ್ನೇನು ಸದ್ಯದಲ್ಲೇ ತಾಜ್ ಅಂತ ಒಂದು ಸಿನಿಮಾ ಬೇರೆ ಬರ್ತಾ ಇದೆ ನೋಡಿ, ಅದು ಬರ್ತಾ ಇದೆ, ಪರೇಶ್ ರಾವ್ ಒಂದು ಸಿನಿಮಾ ಬರ್ತಾ ಇದೆ. ಅದು ಇದೇ ವಿಷಯ. ಯಾವ ವಿಷಯವನ್ನ ಬಂದಿದೆ, ಯಾವ ವಿಷಯವನ್ನ 60 ವರ್ಷದ ಹಿಂದೆ ಒಬ್ಬ ಚಿತ್ಪಾವನ ರೈಟಿಂಗ್ ಮೂಲಕ ಎತ್ತಿದ್ರು TN ವೋಕ್ ಅನ್ನೋರು ಇದೇ ಬೆಂಗಳೂರು ರಾಷ್ಟ್ರೋತ್ಥಾನಕ್ಕೆ ಒಂದು ಭಾಷಣ ಮಾಡಿದ್ರು. ಮುಖ್ಯ ಇತಿಹಾಸದ ಮೇಲೆ ಹೊಸಬಳಕ್ಕೆ ಒಂದು ಪುಸ್ತಕ ಬಂದಿತ್ತು. ಆ ಪುಸ್ತಕ ಇವತ್ತು ಸಿನಿಮಾ ಆಗ್ತಾ ಇದೆ. ವಿಷಯ ಅಂದ್ರೆ ಅದನ್ನು ಸತ್ಯದ ದಮ್ಮಿದೆ. ಅವ್ರು ಹೇಳಿರೋ ಮೆಥಡಾಲಜಿ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಬೋದು. ಅದೇನು ಬಹಳ ತುಂಬ ಸುಷ್ಟವಾದಂಥ ಮೆಥಡಾಲಜಿ ಅಲ್ಲ. ಬಟ್ ನಾನು ಹೇಳಿ ಬಂದಿದ್ದ ಪಾಯಿಂಟ್ ಅದಲ್ಲ. ಅವರು ಹೇಳಿದ ಪುಸ್ತಕ ಏನು ಅಂದ್ರೆ, ಒಂದು ಪುಸ್ತಕ ಬಂದಿದ್ದು INA ಮಾಡಿದ ಹೋರಾಟವನ್ನ, ಇದು ಇವ್ರು ಬರ್ದಿದ್ದಾರೆ, ವಿಜಯ್ ಅವರು ಬರ್ದಿದ್ದಾರೆ. INA ಮಾಡಿದ ಹೋರಾಟವನ್ನ 2ನೇ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಪುಸ್ತಕ ಬರೆದು ಮರಾಠಿ. ದ್ವಿತೀಯ ಸ್ವಾತಂತ್ರ್ಯ ಸಂಗ್ರಾಮ ಅಂತ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ್ದೇ ಹೊರಟ ತಡ್ಕೊಳಕ್ಕಾಗ್ತಿಲ್ಲ, ಇನ್ನೇನು ಸ್ವಾತಂತ್ರ್ಯ ಬರುತ್ತೆ ಅಂದ್ರೆ ಈ ಒಂದಷ್ಟು ಜನ ದ್ವಿತೀಯ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿ ಈ ವೋಕ್ ತರದವರು, ಆಮೇಲೆ 1857 ಬಗ್ಗೆ ಬರೆಯೋ ಸಾವರ್ಕರ್ ತರದವರು, ಇವರು ಬಂದ್ರೆ ನಾವು ಹೇಳುವಂತಹ ಅಹಿಂಸೆಯ ಮೇಲೆ ಸ್ವಾತಂತ್ರ್ಯವನ್ನು ತಂದ್ವಿ ಅನ್ನೋ ನೆರೇಷನ್ ಬಿದ್ದೋಗುತ್ತೆ. ಇದು ಪಾಯಿಂಟ್ ನಂಬರ್ 1. ಅದಕ್ಕೋಸ್ಕರ ಬ್ರಾಹ್ಮಣರ ಹತ್ಯೆ ಆಗಬೇಕು. ಅದರಲ್ಲೂ ಮುಖ್ಯವಾಗಿ ಒಂದು ಮಾತನ್ನ ಗೋಪಾಲಕೃಷ್ಣ ಗೋಖಲೆ ಅವರು ಹೇಳಿದ್ರು. ಅವ್ರು ಯಾಕಂತ ಹೇಳಿದ್ರು ಗೊತ್ತಿಲ್ಲ. ಅವರು ಚಿಕ್ಕಪ್ಪಂದ್ರೆ ಅದೇನು ಅವ್ರಿಗೆ ಆತ್ಮ ವಿಸ್ಮೃತಿಯಾಗಿತ್ತ ಗೊತ್ತಿಲ್ಲ. ದೊಡ್ಡ ಗ್ರೇಟ್ ಥಿಂಕರ್ಸ್ ಒಬ್ಬರು. ಯಾಕಂದ್ರೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದೆ ನನಗೆ ಗೋಖಲೆ ಅವ್ರ ಬಗ್ಗೆ, ಬೇರೆ ವಿಷಯ ಗೋಪಾಲಕೃಷ್ಣ ಗೋಖಲೆ ಅವ್ರ ಬಗ್ಗೆ. ಆದ್ರೆ ದೊಡ್ಡ ಚಿಂತಕರು. ಅವ್ರೇನು ಹೇಳಿದ್ರು, ಇವತ್ತೇನು ಬಂಗಾಳ ಯೋಚನೆ ಮಾಡುತ್ತೋ ನಾಳೆ ಇಡೀ ಭಾರತ ಯೋಚನೆ ಮಾಡುತ್ತೆ ಅಂತ. ಅದಾಯ್ತು. ಆದ್ರೆ ಇವರು ಯಾರು ಸ್ವತಃ ಚಿಕ್ಕಪ್ಪಂದ್ರಲ್ಲೇ ಅದಾಗಿತ್ತು. ಏನು ಅಂದ್ರೆ ಭಾರತಕ್ಕೆ ಮುಂದೆ ಏನೇನು ಬೇಕು ಅನ್ನುವ ಕಾಂಕ್ರೀಟ್ ಐಡಿಯಾಸ್ ಅವ್ರು ಕೊಡ್ತಾ ಬಂದರು. ಸಿನಿಮಾದಲ್ಲಾಗ್ಬೋದು, ಕೃಷಿಲಾಗ್ಬೋದು, ಜೆನೆಟಿಕ್ಸ್ ಅಲ್ಲಾಗ್ಬೋದು, ಶಿಲ್ಪದಲ್ಲಾಗ್ಬೋದು, ಇಂಜಿನಿಯರಿಂಗ್ ಅಲ್ಲಾಗ್ಬೋದು, ಇನ್ನೇನು ಕಲೆ, ಆಮೇಲೆ ಪಾಂಡಿತ್ಯ, ಸಂಸ್ಕೃತ ಇತ್ಯಾದಿ ಕೇಳೋಂಗೆ ಇಲ್ಲ. ಕೋಶಗಳು, ಇತಿಹಾಸ, ರಾಜವಾಡೆ ಇತ್ಯಾದಿಗಳು ಎಲ್ಲ ಮಾಡಿದಾಗ ದೇವರ್ ಬಿಲ್ಡಿಂಗ್ ಎ ಪ್ಯಾರಲಲ್ ಸಿಸ್ಟಮ್ ವಿತ್ ದಿ ಆಗ್ರಾ ಅಂಡ್ ಡೆಲ್ಲಿ ಸುಲ್ತಾನ್ಸ್. ಅಂದ್ರೆ ನೆಹರು ಕಾಲದಲ್ಲಿ ಆಗ್ರಾ ಮತ್ತು ಡೆಲ್ಲಿ ಹೊಸ ಸುಲ್ತಾನರ ಪೀಳಿಗೆ ಬರ್ತಲ್ಲ, ಅದಕ್ಕೆ
ಒಂದು ಪರ್ಯಾಯವಾಗಿರುವಂತ ಒಂದು ಭಾರತೀಯ ಅಥವಾ ಹಿಂದೂ ಜ್ಞಾನದ ಶಿಸ್ತನ್ನು ಅವರು ಎದುರಿಸ್ತಾ ಇದ್ರು, ಖಡಾಕರಣ ಅಂತ ಎದುರಿಸ್ತಾ ಇದ್ರು. ಇದು ಸಾವರ್ಕರ್ ತರದವರು ಬೆನ್ಮೂಳೆ ಇದ್ದು ಅಂದ್ರೆ ನೆಟ್ಟಿಗೆ ನಿಂತವರು ಹಿಂದೂ ಮಹಾಸಭಾ ಪಕ್ಷ ಕಟ್ಟಿ ಅಥವಾ ಇನ್ನಷ್ಟು ಅದನ್ನ ಬೆಳೆಸಿ ಎಲೆಕ್ಷನ್ ನಿಂತಿದ್ದಿದ್ರೆ 1951 ಜನರಲ್ ಎಲೆಕ್ಷನ್ ನಿಂತಿದ್ದಿದ್ರೆ ಅವತ್ತಿನ ರಿಪೋರ್ಟ್ ಪ್ರಕಾರ ಬ್ರಿಟಿಷರ ಮತ್ತು ಭಾರತದ ಇಂಟೆಲಿಜೆನ್ಸ್ ಪ್ರಕಾರ ಇವರು ಗೆಲ್ಲುವ ಸಾಧ್ಯತೆ ಜಾಸ್ತಿ ಇತ್ತು. ಹಿಂದೂ ಮಹಾಸಭಾದ ಆತ್ಮ ಸ್ವಾತಂತ್ರ್ಯ ವೀರ ಸಾವರ್ಕರ್, ಅವರ ಅಧ್ಯಕ್ಷರು ಆಸತಿ ಬೇಡ ಮತ್ತೊಂದು ಅವ್ರನ್ನೇ ಅಧ್ಯಕ್ಷರು ಮಾಡ್ತಿದ್ರು ಹಿಂದೂ ಮಹಾಸಭಾದವರು. ಅವರು ಎಲೆಕ್ಷನ್ ನಿಂತಿದ್ದಿದ್ರೆ ಗಾಂಧಿ ಕಾಲದ ಕಾಂಗ್ರೆಸ್ ಆಗಿದ್ರೆ ಬೇರೆ ವಿಷಯ, ನೆಹರು ಕಾಲದ ಕಾಂಗ್ರೆಸ್ ಗೆಲ್ಲುವ ಯಾವ ಚಾನ್ಸು ಇರಲಿಲ್ಲ. ಅನೇಕ ಜಿಲ್ಲೆಗಳು ರಾಜ್ಯಗಳನ್ನು ಕಳ್ಕೊಳ್ಳೋ ಸ್ಥಿತಿ ಇತ್ತು ಅವರಿಗೆ. ಗೌರ್ಮೆಂಟ್ ಆಫ್ ಇಂಡಿಯಾ ನಾನು ಚಾಲೆಂಜ್ ಮಾಡ್ತೀನಿ, ಅವರು ಆ ಕಾಲದ್ದು ಗಾಂಧಿ ಹತ್ಯೆಯಿಂದ ಹಿಡಿದು ಇದ್ರ ತನಕ ಮೊದಲನೇ ಜನರಲ್ ಎಲೆಕ್ಷನ್ ತನಕ ಎಲ್ಲ ಹೋಮ್ ಡಿಪಾರ್ಟ್ಮೆಂಟಿನ ಫೈಲ್ಗಳನ್ನು ಅವರು ಡಿಕ್ಲಾಸಿಫೈ ಮಾಡ್ತೀನಿ ನೋಡೋಣ. ಗೌರ್ಮೆಂಟ್ ಆಫ್ ಇಂಡಿಯಾ ಮಾಡಿದ್ರೆ ಗೊತ್ತಾಗುತ್ತೆ ಈ ವಿಷಯದಿಂದ ಏನು ದಮ್ಮಿದೆ ಅನ್ನೋದು ಗೊತ್ತಾಗುತ್ತೆ. ಟ್ರಾನ್ಸ್ಫರ್ ಆಫ್ ಪವರ್ ಡಾಕ್ಯುಮೆಂಟ್ಸ್ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಇವೆಲ್ಲಕ್ಕೂ ಮೂಲ ಏನು ಅಂದ್ರೆ ಚಿತ್ಪಾವನರ ಮತ್ತು ಒಟ್ಟು ಬ್ರಾಹ್ಮಣರ ಅಥವಾ ಈ ಜನರಲ್ಲಿ ಹೇಳ್ಬೇಕಾದ್ರೆ ಜ್ಞಾನವಂತ ಸಮಾಜದ ಶಕ್ತಿ. ಈ ಜ್ಞಾನಿಗಳ ಶಕ್ತಿ ಹಿಂಗಿದ್ದಾಗ ಅದನ್ನ ಅವರು ಹೆದರೋದು, ಅದನ್ನು ಮಟ್ಟ ಹಾಕಕ್ಕೆ ನೋಡೋದು, ಇಟ್ ಈಸ್ ನಥಿಂಗ್ ಬಟ್ ನ್ಯಾಚುರಲ್. ಇದೇನು ವಿಶೇಷವಾಗಿ ಆಗಿರೋ ದುರಂತ ಅಲ್ಲ. ಅದು ಹಿಂದೆ ಆಗಿರುವ 70 ವರ್ಷದ ಹಿಂದೆ ಆದ, ಮೊನ್ನೆ ಕಾಶ್ಮೀರದಲ್ಲಿ ಆಗಿರುವ ಮತ್ತು ಮುಂದೆಯೂ ಆಗುವಂತಹ ಘಟನೆ ಇದು. ಹಾಗಾಗಿ ನೀವು ಇದನ್ನು ಮುಂದೆ ಆಗಬಹುದಾದ ಪುಸ್ತಕಕ್ಕೆ ಒಂದು ಪ್ರೀ ಟೆಲಿಕಾಸ್ಟ್ ತರ ಓದಿ ಪುಸ್ತಕ. ಇದನ್ನ ಭಯಪಡಿಸಕ್ಕೆ ಹೇಳ್ತಾರೆ, ಏನೋ ಹುಚ್ಚುಮರೆ ಹೇಳೋದು ಅಭ್ಯಾಸವೇ ಇಲ್ಲ. ಯಾಕೆಂದ್ರೆ ಇದರಿಂದ ಏನು ಹುಚ್ಚುಮರೆ ಹೇಳೋದು ಏನಿಲ್ಲ, ಹಂಚಿ ಬಂದ್ಬಿಟ್ಟಿದೀವಿ, ಇಲ್ಲಿ ತನಕ ಬಂದಿದೆ. ಭಾರತದಲ್ಲಿ ಬ್ರಾಹ್ಮಣರು ಪ್ರತಿದಿನ ಯೋಚನೆ ಮಾಡಿ ಬದುಕಬೇಕು, ಆ ಸ್ಥಿತಿಗೆ ಬಂದಿದ್ದ ಬ್ರಾಹ್ಮಣರು ಇವತ್ತು. ಪಕ್ಕ RSS ಮನುಷ್ಯ ಈ ಮಾತು ಹೇಳ್ತಾ ಇದ್ದೀನಿ ನಾನು. ಅದ್ರ ಬಗ್ಗೆ ಎರಡು ಮಾತಿಲ್ಲ, ನಾನು RSS ಹಿಂದೂ ವಿಚಾರ ಹೇಳೋದೇ ನಾನು. ಆದರೆ ಬ್ರಾಹ್ಮಣ ಅಂತ ಹೇಳುವಂಗೆ ಈ ಸಮಸ್ಯೆ ಇದೆ ಅನ್ನೋದು ಯಾರು ಹೇಳ್ತಿಲ್ಲ. RSSನವ್ರು ಹೇಳ್ತಿಲ್ಲ ಇವತ್ತು, ಅವ್ರಿಗೂ ಬೇಕಾಗಿಲ್ಲ ಇವತ್ತು. ಅವ್ರು ಯಾವ ಕಡೆನೂ ಹೋಗ್ತಾ ಇದ್ದಾರೆ, ಏನಾದ್ರು ಮಾಡ್ಕೊಳ್ಳಿ. ಅವ್ರ ವಿಷಯಕ್ಕೆ ಹೋದ್ರೆ ಬೇರೆ ಆಗತ್ತೆ ಭಾಷಣ. ಅವರು ಸಹಸ್ರಾರ್ಚನೆಗೆಲ್ಲ ಇದು ಹಾಕ್ತಾ ಇರೋದು. ವಿಷಯ ಏನು ಅಂತ ಹೇಳಿದ್ರೆ ನಮಗೆ ನಾವೇ ಹೆಂಗೆ ಯಹೂದಿಗಳು ಇವತ್ತು ತಮ್ಮನ್ನು ತಾವೇ ಕಾಪಾಡ್ಕೋಬೇಕು, ವಾರ್ ಮಾಡ್ತಾರೆ ಅಂತ ಹೇಳಿದ್ರೆ ಬೇರೆ ಬೇರೆ ದೇಶದಲ್ಲಿರುವಂತ ಅವರೆಲ್ಲರೂ ಕೆಲಸ ರಜಾ ಹಾಕ್ಬಿಟ್ಟು ಬಂದು ಯೂನಿಫಾರ್ಮ್ ಹಾಕ್ಬಿಡ್ತಾರೆ ಯಹೂದಿಗಳು ಅಲ್ವಾ. ಈ ಸ್ಪಿರಿಟ್ ಇದೆ ಅಲ್ವಾ, ಇದು ನಮ್ಮನ್ನ ಕಾಪಾಡಬೇಕು. ನಾವು ಎಷ್ಟೇ ಡೆಮಾಕ್ರಸಿ, ಎಷ್ಟೇ ಸೆಕ್ಯುಲರಿಸಮ್, ಅದು ಇದು ಇದೆಲ್ಲ ತುಂಬಾ ಚೆನ್ನಾಗಿದೆ. ಆದರೆ ಕಷ್ಟಕಾಲ ಬಂದಾಗ ಕಾಶ್ಮೀರ ಪಂಡಿತರನ್ನ ಯಾವ ಡೆಮಾಕ್ರಸಿ ಉಳಿಸ್ತಿಲ್ಲ ಸ್ವಾಮಿ. ಈ ಹಿಂದೂ ಪಂಡಿತರನ್ನ ಯಾವ ಡೆಮಾಕ್ರಸಿ, ಯಾವ ಅಂಬೇಡ್ಕರ್, ಯಾವ ನೆಹರು ಬರೆದ ಕಾನ್ಸ್ಟಿಟ್ಯೂಷನ್ ಉಳಿಸ್ತಿಲ್ಲ. ಅವ್ರಿಗೆ ಯಾವ ಒಂದು ಎನ್ಕ್ವೈರಿ ಕಮಿಷನ್ ಆಗಲಿಲ್ಲ ಚಿತ್ಪಾವನರ ಮೇಲೆ. ಯಾಕಾಗಲಿಲ್ಲ? ಮಾಡಬೇಕಾದವ್ರು ಯಾರು ಆಗಿದ್ದಂತಹ ಕೇಂದ್ರ ಇಲಾಖೆ ಅಥವಾ ಬಾಂಬೆಲಿ ಇದ್ದಂತಹ ಗೌರ್ಮೆಂಟ್ ಅವ್ರು ಯಾಕೆ ಮಾಡ್ತಾರೆ? ಮಾಡ್ಬಿಟ್ಟು ಸುಮ್ಮನೆ ಅವರು ಅದೇನೋ ಹೇಳ್ತಾರಲ್ಲ, ಗೆದ್ದೆತ್ತಿನ ಜೊತೆ ಹೋಗ್ಬೋದು, ಸೋತೆತ್ತಿನ ಜೊತೆ ಯಾರು ಹೋಗ್ತಾರೆ? ಜಗತ್ತಲ್ಲಿ ಯಾರು ಹೋಗಲ್ಲ ಆಕ್ಚುಲಿ. ಹಿಂಗಾಗಿ ಇವರು ಸುಮ್ಮನಿರ್ಬೇಕಾಯ್ತು. ವಿಜಯದವರು ಮತ್ತು ಇನ್ನೊಬ್ರು ಅವ್ರು ಮರಾಠಿಯಲ್ಲಿ ಹೇಳ್ತಾರೆ, ಆ ಲೇಖಕರುಗಳು ಬರೆಯೋ ತನಕ ಅವ್ರು ಸುಮ್ಮನಿರ್ಬೇಕಾಯ್ತು. ಎಣ್ಣೆಡೆಯ ಬಿಸಿ ರಕ್ತ ಕುದಿಸಿ ಮಸಿ ಮಾಡಿ ನಾಂಬರೆಯ ಬಲ್ಲೆನು ನಾನು ಕವಿಯು ಅಂತ ಕೈಯಾರ ಕಿಯಣ್ಣರೇ ಹೇಳ್ತಾರೆ. ಹಂಗಿರೋ ಪುಸ್ತಕ ಇದೆ. ಇದರೊಳಗಡೆ ಒಂದು ಖಡ್ಗ ಕೊಟ್ಟಿದ್ದಾರೆ. ಆ ಖಡ್ಗ ಕಟ್ ಮಾಡಿರೋದು ಬ್ರಾಹ್ಮಣರ ತಲೆನಲ್ಲ, ಬ್ರಾಹ್ಮಣರ ಭುಜಾನೂ ಅಲ್ಲ, ಬ್ರಾಹ್ಮಣರ ಮಿದುಳೂ ಅಲ್ಲ, ಅದು ಮಾಡಿರೋ ಜನರನ್ನ. ಹೋಲ್ ಪ್ರಾಬ್ಲಮ್ ವಿತ್ ದಿ ಇಂಡಿಯನ್ ಇಂಟೆಲೆಕ್ಚುಯಲ್ಸ್ ಈಸ್ ಬ್ರಾಹ್ಮಣರು ಜನವಾರದ ಮೇಲೆ ಕಡಿಮೆ. ಅದಕ್ಕೆ ಬ್ರಾಹ್ಮಣರು ಮಾಡ್ಬೇಕಾದ್ರೆ ಗಾಯತ್ರಿ ಉಪಾಸನೆ ಗಟ್ಟಿಯಾಗಿ ಮಾಡಬೇಕು. ಅದೇ ನಮ್ಮನ್ನು ಕಾಪಾಡ. ಅವ್ರನ್ನ ಶಸ್ತ್ರಗಳು ಕಾಪಾಡುತ್ತಾ ಗೊತ್ತಿಲ್ಲ, ಶಾಸ್ತ್ರಗಳಂತೂ ಕಾಪಾಡುತ್ತೆ, ಅಧ್ಯಾತ್ಮ ಕಾಪಾಡುತ್ತೆ. ಅವರ ಒಂದು ಜೀವನದಲ್ಲಿ ಪೂರ್ವಿಕರು ಉಳಿಸ್ಕೊಂಡ್ ಬಂದಿರುವ ಜ್ಞಾನ ನಿಧಿ ಬೇರೆಯವರೆಲ್ಲ ಹೇಳಿದ್ರು, ನಮ್ಗೆ ಸಂಸ್ಕೃತ ಮುಚ್ಚಿಟ್ರು ಹೇಳ್ಕೊಡ್ಲಿಲ್ಲ ಅಂತ. ಇವಾಗ ಸಂಸ್ಕೃತ ಹೇಳ್ಕೊಡ್ತೀವಿ ಅಂದ್ರೆ ಎಲ್ಲಿ ಬೇರೆಯವ್ರು ಬಂದು ಕಲ್ತ್ಕೊಡ್ತಾರೆ? ಇದನ್ನ ಯೋಚನೆ ಮಾಡಬೇಕು. ಬ್ರಾಹ್ಮಣರು ನೈಚಾನುಸಂಧಾನ ಬಿಡ್ಬೇಕು, ತಮ್ಮನ್ನು ತಾವು ಹೊಳ್ಕೊಳ್ಳೋದನ್ನ ಬಿಡ್ಬೇಕು. ಎಲ್ಲ ಕಾರಣಕ್ಕೂ ಕೂಡ ಅನಿಷ್ಟಕ್ಕೆಲ್ಲ ಶನೀಶ್ವರನೇ ಕಾರಣ ಅಂತ ಇಂಡಿಯನ್ ಹಿಸ್ಟ್ರಿನಲ್ಲಿ ಆಗಿರೋ ಎಲ್ಲ ಅನಿಷ್ಟಕ್ಕೂ ಬ್ರಾಹ್ಮಣರು ಕಾರಣ ಅಲ್ಲ ಅಂತ ನಾನು ಇತಿಹಾಸವನ್ನು ಓದೋಣ ಹೇಳ್ತೀನಿ. ಇದ್ರೆ ಯು ಕಮ್ ವಿತ್ ಪ್ರೂಫ್ಸ್. ಇಲ್ಲ, ಅವ್ರು ಹೇಳಿ ಸೋಷಿಯಲಿಸ್ಟ್ ಮೂವ್ಮೆಂಟ್ಗಳು, ದಲಿತ್ ಮೂವ್ಮೆಂಟ್ಗಳು, ಕಮ್ಯುನಿಸ್ಟ್ ಮೂವ್ಮೆಂಟ್ಗಳು ಹೇಳಿ ತಲೆ ತುಂಬಿ
ಈ ಪಟವರ್ಧನ್ ಅಂತ ಬಂದಿದ್ದಾರೆ, ಅಚ್ಯುತ್ ಪಟವರ್ಧನ್ ಅವರು ಏನ್ ಕೆಲಸ ಮಾಡಿದಾರೆ, ಅವರು ಚಿಕ್ಕಪ್ಪಂದ್ರಾದ್ರು ಐ ವಾಂಟ್ ಸ್ಪೇರ್ ದೇರ್. ಸುಮ್ಮನೆ ಚಿಕ್ಕಪ್ಪಂದ್ರಾದ ತಕ್ಷಣ ಅವರು ಸೋಷಿಯಲಿಸ್ಟ್ ಆಗಿ ಇದೇ ಕೆಲಸನೇ ಮಾಡಿ ದಾರಿ ತಪ್ಪಿಸಿದ್ರು ಸಮಾಜವನ್ನು. ಪಟವರ್ಧನ್, ಅಚ್ಯುತ್ ಪಟವರ್ಧನ್. ಯಾಕೆ ಇದನ್ನು ಹೇಳ್ತೀನಿ ಅಂದ್ರೆ, ವೇದಗಳೇ ನಮ್ಗೆ ಆಧಾರ, ರಾಮಾಯಣ ಮಹಾಭಾರತಗಳೇ ಆಧಾರ, ಭಾಗವತಗಳೇ ಆಧಾರ, ಪುರಾಣಗಳೇ ಆಧಾರ. ಇದನ್ನ ಉಳಿದ ಹಿಂದೂ ಸಮಾಜ ತಿರಸ್ಕರಿಸ್ಕೊಂಡು ಬ್ರಾಹ್ಮಣರು ತಿರಸ್ಕರಿಸಕ್ಕಾಗಲ್ಲ. ಅದಕ್ಕೆ ಅವ್ರ ಬಗ್ಗೆ ಜೀವನ ಚರಿತ್ರೆ ಬರೆದಂತಹ, ತಿಲಕರ ಬಗ್ಗೆ ಜೀವನ ಚರಿತ್ರೆ ಬರೆದಂತಹ, ಅಥವಾ ಸಾವರ್ಕರ್ ಬಗ್ಗೆ ಜೀವನ ಚರಿತ್ರೆ ಬರೆದಂತ, ತಿಲಕರ ಬಗ್ಗೆ ಬರೆದಂತ ಕೀರ್ ಒಂದು ಮಾತನ್ನು ಹೇಳ್ತಾರೆ. ಅವರು ಹೊರಗಡೆ ಇದ್ರೆ ಸಮಾಜ ಸುಧಾರಕ, ಮನೆ ಒಳಗಡೆ ಇದ್ರೆ ಮ್ಯಾಥಮೆಟಿಷಿಯನ್. ಮೂಲ ಸ್ವಭಾವ ಕೆಟ್ಟದ್ದು ಕೂತ್ಕೊಂಡು ಓದೋದು, ಕೆಟ್ಟದ್ದು ಬರೆಯೋದು, ಅಧ್ಯಯನ ಮಾಡೋದು, ಅಧ್ಯಯನ ಮಾಡೋದು. ಇದೇ ಬ್ರಾಹ್ಮಣರ ಶಕ್ತಿ. ವಿಜಯಾದ ತನಕ ಅದೇ ಕೆಲಸ ಇಲ್ಲಿ ಮಾಡಿರೋದು. ಯಾಕೆ ಈ ಶಕ್ತಿಯನ್ನ ಬ್ರಾಹ್ಮಣರು ಯಾವಾಗ ಕಾಂಪ್ರಮೈಸ್ ಮಾಡ್ಕೊಳ್ತಾರೆ, ಅವಾಗ ಬ್ರಾಹ್ಮಣರಾಗಿರಲ್ಲ. ಅವರ ಬ್ರಾಹ್ಮಣತ್ವ ಇರುತ್ತೆ, ಅವರ ಜ್ಞಾನ ಇರುತ್ತೆ, ಅವರ ಅಧ್ಯಯನ ಇರುತ್ತೆ. ಆ ತೇಜಸ್ಸು ಉಳಿದವ್ರನ್ನ ಅವ್ರ ಮೇಲೆ ಅಸೂಯೆ ಮಾಡೋದು ಮಾಡುತ್ತೆ, ಕೆಲವೊಮ್ಮೆ ಇಮಿಟೇಟ್ ಮಾಡೋದು ಮಾಡುತ್ತೆ. ಹಿಂದೆ ಬಿ ರಾಜೇಗೌಡರು ಅಂತ ಒಬ್ಬರಿದ್ರು, ಅವ್ರ ಕಾಲದಲ್ಲಿ ಹೇಳ್ತಿದ್ರು, ನಾವು ಮೇಷ್ಟ್ರು ಕ್ಲಾಸಲ್ಲಿ ಪಾಠ ಮಾಡ್ತಾ ಹೇಳಿದ್ರು, ಹೇಳಿ ನಿಲ್ಲಿಸ್ತೀನಿ ಅಂದ್ರೆ 3 ಸತಿ ಹೇಳ್ತಾ ಇದ್ದೀನಿ. ಅವ್ರು ಹೇಳಿದ್ರು, ಏನ್ ಮಾಡ್ಬೇಕು ಅಂದ್ರೆ ಆದಷ್ಟು ಬೇರೆ ಜಾತಿಯವರು ಬ್ರಾಹ್ಮಣ ಹೆಣ್ಮಕ್ಳು ಮದುವೆ ಮಾಡ್ಕೋಬೇಕು. ಅದೊಂದು ಫ್ರೆಂಡ್ ಯೂನಿವರ್ಸಿಟಿಗಳಲ್ಲಿ 70-80 ವರ್ಷದಲ್ಲಿ ಪ್ರೀತಿಯಿಂದ ಮಾಡ್ಕೊಂಡ್ರೆ ಬೇರೆ ವಿಷಯ, ಸ್ಟ್ರಾಟಜಿಯಲ್ಲಿ ಮಾಡ್ಕೊಂಡ್ರೆ ಅದ್ರಲ್ಲಿ ಸಮಸ್ಯೆ. ಇವತ್ತು ಲವ್ ಜಿಹಾದ್ ಅಂತ ಹೇಳ್ತಾ ಇದ್ದೀರಾ, ಅದು ಹಿಂದೂ ಸಮಾಜದ ಒಳಗಡೆನಲ್ಲೇನೆ. ಅದು ಬೇರೆ ಬೇರೆ ಅನ್ಯಾನ್ಯವಾದಂತ ಒಂದು ಲವ್ ಹೇಟ್ ರಿಲೇಶನ್ಶಿಪ್ ಕಾರಣಕ್ಕೋಸ್ಕರವೇ ನಡೀತು. ಇದನ್ನೆಲ್ಲ ಬಿಚ್ಚಿಡದೆ ಹೋದ್ರೆ, ಸುಮ್ಮನೆ ಆರ್ಕಿಯಾಲಜಿ ಶಾಸ್ತ್ರ ಇಟ್ಕೊಂಡ್ರೆ ಮಾತ್ರ ಇತಿಹಾಸ ಆಗಲ್ಲ. ಸೋಷಿಯಲ್ ಹಿಸ್ಟ್ರಿಯನ್ನು ಬರಿಬೇಕಾಗುತ್ತೆ. ಸೋಷಿಯಲ್ ಹಿಸ್ಟ್ರಿ ಬರೆಯೋದು ಇನ್ನೂ ಕಷ್ಟ, ಅದಕ್ಕೆ ಡೇಟಾ ಸಿಕ್ಕಲ್ಲ, ಗೊತ್ತಿರೋರು ಮಾತಾಡಲ್ಲ. ಇನ್ನೂ 10 ಘಟನೆಗಳ ಜ್ಞಾಪಕ ಬರ್ತಾ ಇದೆ, ಅದನ್ನೆಲ್ಲ ಹೇಳಕ್ ಹೋಗುದಿಲ್ಲ. ಒಟ್ಟಿನಲ್ಲಿ ಮಾಡ್ಬೇಕಾದ್ದೇನು ಅಂದ್ರೆ, ಬ್ರಾಹ್ಮಿನ್ ಹಾಲೋಕಾಸ್ಟ್ ಮ್ಯೂಸಿಯಂ ಅಂತ ಒಂದು ಭಾರತದಲ್ಲಿ ಮಾಡಬೇಕು. ಬ್ರಾಹ್ಮಣರ ಮೇಲೆ ಒಟ್ಟಾಗಿ ನಡೆದು ಹಿಂದೂ ಅಂತ ಬೇಕಾದ್ರೆ ಮಾಡಿ, ಅದು ಬ್ರಾಹ್ಮಣರಿಗೂ ಒಂದು ಬೇಕಾದ್ರೆ ಒಂದು ಸೆಕ್ಷನ್ ಮಾಡಿ, ಪರವಾಗಿಲ್ಲ. ಹಿಂದೂಗಳ ಮೇಲೆ ಒಟ್ಟು ನರಮೇಧವನ್ನ ಹೇಗೆ ಇಸ್ಲಾಂ ನಡೆಸ್ತು, ಕ್ರೈಸ್ತರು ಮಾಡಿದ್ರು, ಸೆಕ್ಯುಲರ್ ಸರ್ಕಾರಗಳು ಮಾಡಿತು ಅಂತ ಒಂದು ಮ್ಯೂಸಿಯಂ ಅನ್ನ ಮಾಡಲೇಬೇಕು. ದೊಡ್ಡ ಊರಿನಲ್ಲೇ ಮಾಡ್ಬೇಕಾದ್ರೆ ಜನ ಬಂದು ಹೋಗೋಂಗ್ ಮಾಡ್ಬೇಕು. ಯಾವುದೋ ಊರಲ್ಲಿ ಮಾಡ್ಬಿಟ್ಟು ಅಲ್ಲಿ ಬಸ್ಗಳೆಲ್ಲ ಚಕ್ರ ಸಿಗಾಕಿತ್ತು, ಪಚ್ಚೆಗೆ ಬಂದವರು ರಸ್ತೆಯಲ್ಲಿ ಮಾಡಬಾರ್ದು. ಹೈವೇ ಇರೋ ಜಾಗದಲ್ಲಿ ಮಾಡಬೇಕು. ಅದರಲ್ಲಿ ಬ್ರಾಹ್ಮಣರಿಗೂ ಒಂದು ಫ್ಲೋರ್ ಆಗೋಷ್ಟಿದೆ. ವಿಯೆಟ್ನಾಂನಲ್ಲಿರುವಂಥ ಮಹಿಳಾ ಮ್ಯೂಸಿಯಂ ಅನ್ನ, ವಿಯೆಟ್ನಾಮೀಸ್ ನ್ಯಾಷನಲ್ ವುಮೆನ್ಸ್ ಮ್ಯೂಸಿಯಂನ 10 ಸತಿ ನೋಡಿ ಕಣ್ಣೀರು ಗರ್ವನಾಗಿ ಈ ಮಾತನ್ನು ಹೇಳ್ತಾ ಇದ್ದಾರೆ. 3 ಫ್ಲೋರ್ ಇದೆ. ಬರೀ ವಿಯೆಟ್ನಾಮಿ ಮಹಿಳೆಯರು ದೇಶಕ್ಕೋಸ್ಕರ ಏನು ದುಡಿದ್ರು ಅನ್ನೋದನ್ನು ತೋರ್ಸಕ್ಕೆ 3 ಫ್ಲೋರ್ನಷ್ಟು ಮ್ಯೂಸಿಯಂನ ಹನಾಯನಗರದಲ್ಲಿ ಮಾಡಿದ್ದಾರೆ. ಅಂಥದ್ದು ಬೆಂಗಳೂರಿನಲ್ಲಾಗಲಿ, ಪುನಾದಲ್ಲಾಗಲಿ, ಬಾಂಬೆಲಾಗಲಿ, ಎಲ್ಲಾದ್ರೂ ಆಗಲಿ ಅದಕ್ಕೆ ನಮ್ಮ ಸಹಕಾರವನ್ನು ಕೊಡಬೇಕು. ಅವಾಗ ಇತಿಹಾಸ ಅನ್ನೋದು ದೃಶ್ಯ ಮಾಧ್ಯಮದಲ್ಲೂ ಕಾಣಿಸುತ್ತೆ, ಆಡಿಯೋ ವಿಷಯದಲ್ಲೂ ಕಾಣಿಸುತ್ತೆ. ಈ ಪುಸ್ತಕವನ್ನು ಬರೆದಂಥ ಶ್ರೀಮತಿ ವಿಜಯ ವಿಷ್ಣುಭಟ್ ಗೋಖಲೆ ಅವರಿಗೆ ಅನಂತ ವಂದನೆಗಳು, ಮತ್ತು ಈ ಪುಸ್ತಕವನ್ನು ಪ್ರಕಟಣೆ ಮಾಡಿದಂಥ ಸ್ನೇಹಿತರ ದರ್ಶ ಅವರಿಗೆ ಅನಂತ ಅಭಿನಂದನೆಗಳು. ನಮಸ್ಕಾರ.